ನಿಮ್ಮ ಕುತ್ತಿಗೆಯ ಸರ ನಿಮ್ಮ ಕಿಸೆಯಲ್ಲೇ ಇದೆ. ನನ್ನ ಕಿಸೆಯಲ್ಲ, ಏನು ಹುಡುಗಾಟವೇ ಗುರುಗಳೇ? ಆ ಇದೇನು ಪವಾಡ? ಇದು ಹೇಗೆ ಸಾಧ್ಯ ಗುರುಗಳೇ? ಇಷ್ಟೊತ್ತು ಇಲ್ಲದ ಸರ ನನ್ನ ಕಿಸೆಯಲ್ಲಿ ಹೇಗೆ ಬಂತು? ಇದೇನು ಮಾಯಾ ಮಂತ್ರವೇ? ಇಲ್ಲ, ನಿಮ್ಮ ಚಿನ್ನದ ಸರವನ್ನು ಕದ್ದಿದ್ದ ಕಳ್ಳ ತಾನೇ ನಿಮ್ಮ ಕಿಸೆಗೆ ಸರವನ್ನು ಹಾಕಿ ತಾನು ತಪ್ಪಿಸಿಕೊಂಡಿದ್ದಾನೆ. ಬೇಕಿದ್ದರೆ ಆತನನ್ನು ನಿಮಗೆ ತೋರಿಸ್ತೀನಿ. ಹೌದಾ? ಯಾರು ಯಾರು ಆ ಕಳ್ಳ? ಹೇಳಿ ಗುರುಗಳೇ, ನಾನು ಅವನ್ನ ಸುಮ್ಮನೆ ಬಿಡೋದಿಲ್ಲ. ಮಾತನಾಡಿ. ಗುರುಗಳೇ, ಗುರುಗಳೇ, ನನ್ನ ಕ್ಷಮಿಸ್ಬಿಡಿ. ನನ್ನ ಮಹಾ ಅಪರಾಧವಾಗ್ಬಿಡ್ತು. ನನಗೆ ತುಂಬಾ ಕಷ್ಟ ಇತ್ತು. ಈ ಚಿನ್ನದ ಸರ ಕದ್ದಿದ್ದು ನಾನೇ. ಹಿಂದೆ ಕಳತನ ಮಾಡಿದ್ದ ಪುಟ್ಟರಾಜು ಮೇಲೆ ಹಾಕ್ಬಿಟ್ಟೆ. ಈ ಸರನ ನಮ್ಮ ಯಜಮಾನ್ರ ಕಿಸೆಗೆ ಹಾಕಿದ್ದು ನಾನೇ. ನನ್ನ ಕ್ಷಮಿಸಿ. ನೀವು ಸಾಮಾನ್ಯರಲ್ಲ. ತಮ್ಮ ಎದುರು ಮಾತಾಡೋದಕ್ಕೆ ನನ್ನ ನಾಲ್ಗೆನೇ ಹೊರಳ್ತಾ ಇಲ್ಲ. ಗೋಪಾಲ, ಕಳ್ಳತನ ಮಾಡಿದ್ದು ನೀನಾ? ಯಜಮಾನ್ರೆ, ನನ್ನ ಕ್ಷಮಿಸಿ, ನನ್ನ ಕ್ಷಮಿಸಿ. ಇದರಲ್ಲಿ ಪುಟ್ಟರಾಜುದು ಏನು ತಪ್ಪಿಲ್ಲ. ತಪ್ಪೆಲ್ಲ ನಂದೇ. ಈ ಗುರುಗಳ ಮುಂದೆ ಸುಳ್ಳು, ವಂಚನೆ, ಮೋಸ ಯಾವುದೂ ನಡೆಯಲ್ಲ. ಇವರು ಮಹಾನ್ ದೈವಾಂಶ ಸಂಭೂತರು. ನಾನು ಪಾಪಿ, ನಾನು ಕ್ಷಮಿಸಿ. ಗುರುಗಳೇ ಕ್ಷಮಿಸಿ. ನಿಮ್ಮಂಥ ಗುರುಗಳಿಗೆ ನಾನು ಸವಾಲು ಹಾಕಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಕಣ್ಣಿಗೆ ಕಾಣುವುದಷ್ಟೇ ಸತ್ಯವಲ್ಲ, ಕಾಣದ ಸತ್ಯವನ್ನೂ ನಾವು ಕಾಣಬೇಕಾಗುತ್ತದೆ. ಅದಕ್ಕೆ ನಮ್ಮ ಒಳಗಣ್ಣನ್ನು ತೆರೆಯಬೇಕು. ಈ ರೀತಿಯ ಸನ್ನಿವೇಶಗಳು ಮಾನವ ಸಹಜವಾದದ್ದು. ಆದರೆ ಎಲ್ಲವನ್ನೂ ತಾಳ್ಮೆಯಿಂದ ನಿರ್ವಹಿಸಬೇಕು. ಕಳ್ಳತನ, ಮೋಸ, ವಂಚನೆ ಮೊದಲಾದ ಲೋಭಗಳಿಗೆ ಮನುಷ್ಯ ಗುರಿಯಾಗಬಾರದು. ಒಮ್ಮೆ ಮಾಡಿದ ತಪ್ಪು ನಮ್ಮನ್ನು ಮತ್ತೆ ಮತ್ತೆ ಹಿಂಬಾಲಿಸಿ ಬರುತ್ತದೆ. ಕರ್ಮ ಯಾರನ್ನೂ ಬಿಡುವುದಿಲ್ಲ. ಯಾರು ಯಾರನ್ನು ಬೇಕಾದರೂ ವಂಚಿಸಬಹುದು, ಆದರೆ ಶ್ರೀಹರಿಯನ್ನು ವಂಚಿಸಲು ಸಾಧ್ಯವಿಲ್ಲ. ಶ್ರೀ ರಾಘವೇಂದ್ರ ತೀರ್ಥರಿಗೆ, ಶ್ರೀ ರಾಘವೇಂದ್ರ ತೀರ್ಥರಿಗೆ ಜಯವಾಗಲಿ. ಶ್ರೀ ರಾಘವೇಂದ್ರ ತೀರ್ಥರಿಗೆ ಜಯವಾಗಲಿ.